ಮಾತಾಡ್ಕೊಂತ ನೀವೇ ಸೈಡಲ್ಲಿ ನಿಮ್ಗೆ ಅಧಿಕಾರ ಇಲ್ಲ ಆಯ್ತಾ? ಉದ್ದೇಶ ಒಂದು ಉದ್ದೇಶ ಇಲ್ದಿರ ಮಾತಾಡ್ತೀರಾ? ಇನ್ನೇನು ಅದಕ್ಕೆ ಹಟ್ಟಾಗ್ಲಿ, ನಾವೇನು ಮಾತಾಡಿಲ್ಲ. ಓದೋ ಮಗು ಅದು, ಚೆನ್ನಾಗಿ ಓದೋ ಮಗು, ಚೆನ್ನಾಗಿ ಓದಿ ಸರ್, ಓದ್ಬೇಕಾ ಇರ್ಲಿ, ಅದ್ರ ಬಗ್ಗೆ ಮಾತಾಡ್ಬೇಕು. ನೀವು ಮಾಲ್ ಹಾಕೊಂಡಿದ್ದಕ್ಕೆಲ್ಲ ಅಯ್ಯಪ್ಪ ಮಾಲಾಧಾರಿ ವಿದ್ಯಾರ್ಥಿಗಳಿಗೆ ಅವಾಚ್ಯ ನಿಂದನೆ, ಶಿಕ್ಷಕರ ವಿರುದ್ಧ ಆಕ್ರೋಶ. ಶ್ರೀನಿವಾಸಪುರ ಜಿಲ್ಲಾ ಉಪನಿರ್ದೇಶಕರು ಇತ್ತ ಗಮನ ಹರಿಸಬೇಕಾದ ಮಹತ್ವದ ಘಟನೆಯೊಂದು ಶ್ರೀನಿವಾಸಪುರದಲ್ಲಿ ಬೆಳಕಿಗೆ ಬಂದಿದೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಮಾಡಿದ್ದ ವಿದ್ಯಾರ್ಥಿಗಳನ್ನು ಶಿಕ್ಷಕರೊಬ್ಬರು ನಿಂದಿಸಿದ್ದು, ಇದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮತ್ತು ಪೋಷಕರ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ತನ್ನ ಅನುಮತಿ ಪಡೆಯದೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದೇ ತಪ್ಪು ಅಂತ ಭಾವಿಸಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕು ಪುಲಗೂರುಕೋಟೆ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯ ಶಿಕ್ಷಕ ರವಿಕುಮಾರ್ ಅನ್ನೋರು ಪಾಠ ಪ್ರವಚನದ ಸಂದರ್ಭದಲ್ಲಿ ಮಾಲಾಧಾರಿ ವಿದ್ಯಾರ್ಥಿಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ವಿದ್ಯಾರ್ಥಿಗಳು ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋಪಗೊಂಡ ಪೋಷಕರು ಮತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಶಾಲೆಯ ಬಳಿ ಜಮಾಯಿಸಿ ಶಿಕ್ಷಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕನ ನಡವಳಿಕೆಯನ್ನು ಪ್ರಶ್ನಿಸಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂತಿಮವಾಗಿ ವಿದ್ಯಾರ್ಥಿಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಶಿಕ್ಷಕರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಮಾಲಾಧಾರಿಗಳ ಪೋಷಕರು ಪಟ್ಟು ಹಿಡಿದಿದ್ದಾರೆ. ಈ ವಿಚಾರವಾಗಿ ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಕಾದು ನೋಡಬೇಕಿದೆ. ಲಕ್ಷ್ಮೀ ಕಲ್ಯಾಣ, ನಾನು ಮಾಲ್ ಹಾಕೊಂಡು ಸ್ಕೂಲ್ಗೆ ಬಂದೆ. ಸಾರು ಗ್ರಾಮ ಕ್ಲಾಸ್ ಮಾಡಿದ್ರು. ನಾನು ಡ್ರೈವ್ಗೆ ವೀಕ್ರಿ ಫಾರ್ಮ್ ಏನಿಲ್ಲ ಅಂತ ಸಾರು ಚಪ್ಪಲಿ ತಗೊಂಡು ಹಾಕ್ತಾರೆ. ಮಾಲ ಹಾಕಿರೋದು ಅದನ್ನ ಚಪ್ಪಲಿ ತಗೊಂಡು ಹಾಕ್ತೀನಿ. ಯಾರು ಸರ್ ಬೈದಿದ್ದು? ಹಂಗೇನು ಬೈದಿಲ್ಲ. ಮಾಸ್ಟರ್ ಹೆಸರೇನಪ್ಪ? ರವಿಕುಮಾರ್ ಸರ್. ಏನಂದ್ರು ಕ್ಲಾರಿಟಿ ಹೇಳು. ಚಪ್ಪಲಿ ತಗೊಂಡ್ರೆ ಹೊಡಿತೀನಿ. ನಿನ್ನ ಹಂಗಂದ್ರ ಈಗ ಹೊಡಿತೀರಾ ಅದೇ ಮತ್ತೆ ಈಗ ಹೊಡಿತೀನಿ ಅಂತೀವಲ್ಲಪ್ಪ, ಡಬಲ್ ಹೇಳ್ತೀರಾ. ಹೆಸರು ಋಷಿ ಸರ್. ಅವತ್ತು ಟೆನ್ಸ್ ಪಾಠ ಮಾಡ್ತಾ ಇದ್ರು. ಅವತ್ತು ಏನು ಹೇಳಿಲ್ಲ ಅಂದ್ರೆ ಅವ್ರ ಕಾಲ್ ಕಡೆ ನುಗ್ಗಿ ಅಂತ ಹೇಳಿದ್ರು. ಯಾರ ಕಾಲ್ ಕಡೆ? ಅವ್ರ ಹೆಸರೇನು? ಗರ್ಲ್ಸಾ ಬಾಯ್ಸಾ? ನಿಮಗೆ ಬೇರೆಯವ್ರ ಕಾಲ್ ಕಡೆ ನುಗ್ಲಿಕ್ಕೆ ಹೇಳಿದ್ರ? ಮಾಲೆ ಹಾಕೊಂಡು ಬಂದ್ರೆ ಬೇರೆಯವ್ರ ಕಾಲ್ ಕಡೆ ನುಗ್ಗಿ ಅಂತ ಹೇಳಿದ್ರ? ಟೆನ್ಸ್ ಪಾಠ ಏನು ಹೇಳಿದ್ರು. ಮಾಲೆ ಹಾಕೊಂಡು ಸ್ಕೂಲ್ ಒಳಗಡೆ ಬರಬಾರ್ದು ಅಂತ ಹೇಳಿದ್ರು ಅಂದ್ರ? ಯಾರು ಕೇಳ್ಕೊಂಡು ಮಾಲ್ ಹಾಕಿದ್ರು ಅಂತ ಕೇಳಿದ್ರು. ಯಾರು ಕೇಳಿದ್ದು? ರವಿಕುಮಾರ್ ಸರ್. ಹೌದು. ಮಾಲೆ ಹಾಕೋಕೆ ನಿಮ್ಮ ಪರ್ಮಿಷನ್? ನಮ್ಮ ಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಸ್ವಾಮಿಗಳು ಮಾಲೆ ಹಾಕಿದ್ದಕ್ಕೆ ಸ್ವಾಮಿಗಳು ಮಹೇಶ್ ಸ್ವಾಮಿಗಳು ಏನೋ ಕಿಂಡಲಾಗಿ ಮಾತಾಡೋದು ಸ್ವಾಮಿಗಳನ್ನ. ಅದಕ್ಕಾಗಿ ಮಾತಾಡಿದ್ದು ಬಂದರೆ ಸ್ವಾಮಿಗಳು ನಾನು ಹಿಂಗೆ ಮಾತಾಡೋದು, ಇದೇ ಥರ ಮಾತಾಡೋದು ಏನೋ ಸ್ವಾಮಿಗಳು ಮಾಲೆ ಹಾಕೊಂಬಂದಿದ್ದಕ್ಕೆ ಅವ್ರು ಕಾಲು ಕೆಲ ಶುಲ್ಕ ಸ್ವಾಮಿ ಕಾಲುಗಳ ಕೆಲ ಮುಗಿಸ್ತೀನಿ, ನಾನು ಕೆರವಿಂದ ಹಾಕ್ತೀನಿ ಅಂತ ಮಾತುಗಳೆಲ್ಲ ಮಾತಾಡಿದ್ರೆ. ఇదోనే నిన్న మాల వేయించింది మా కొడుక్కి. మాల వేయించుంటే స్వామి అడ్మిషన్ అంట రవికుమార్ సార్ అని కొంచెము ఈయన పరిస్థితిలో మాట్లాడతారు. స్వామి మాల వేసుకొచ్చిందానికి ఆ మాల వేసిన దానికి పిల్లలతో అంతా వాళ్ళ కాలు కింద దూరాలి, దేవుళ్ళు లేరు, దేవుళ్ళు లేరు, మీకు ఎవరు మాల వేయింది, ఎక్కడే వేయింది అని ఏదేందో అనవసరమైన మాటలంతా మాట్లాడే స్వామి స్కూల్ కానీ వచ్చేదానికే స్వాములు దిగిలిపడుతున్నారు. ఏమమ్మా ఇచ్చితో ఒక మాట్లాడుతున్నారు స్వామి ఎడ్యుకేషన్లో ఉండి ఒక మేస్ట్ ఎండుకొని ఒక మాల వేసుకోబెట్టేదానికి అట్లా మాట్లాడతాడు. ఆ స్వామికి సరిపోతుంది స్వామి. ఇలా మాల అయిన దానికి ఏమైనా పొరపాటు ఉంటే స్కూల్కి పంపించుకుంటే అడగల. మేమేమో టూర్ పోయేటప్పుడు మాట్లాడే పర్మిషన్ తీసుకుంటాము. ఇన్ని దినాలు రజాగాల స్వామి తీసుకుంటాం. మాల వేసుకున్నాం, స్కూల్కి పంపిస్తున్నాము. ఈ స్కూల్కి పంపించేదానికంతా స్వామి కింద పరిచి అంటే మాట్లాడతాడు, ఇచ్చదొక్క మాటలంతా మాట్లాడతాడు. మాల వేసుకుంటే స్వామితో అట్లా మాట్లాడచ్చిన స్వామి. ఒకవేళ విద్యావంతుడు కదా, నలుగురు గురువు కదా, గురువు అయినప్పుడు ఎట్లా మాట్లాడాలా స్వామి? అట్లనే మాట్లాడేదే అట్లంతా ఇది మాట్లాడతారు స్వామి. అందుకోసం మేము వచ్చి అడుగుతా కన్నా నేను మాట్లాడదు అట్లే, నా రేంజ్ ఇదే, నా ఇదే అని చెప్పింది ఇట్లా వేస్తాడు స్వామి. స్వామి జనం నేను అనకూడదు, అట్లా వేస్తాడు స్వామి. ఇంకా వేరే స్టైల్లో మాట్లాడతాడు. ఇంకేమన్నా మాట్లాడితే మాదంతే, మా సిస్టమే అట్లా అని మాకే చెప్తాడు ఆ స్వామి. రవికుమార్ స్వామి హెడ్ మాస్టర్ పులగూరుకోట. పిల్లలతో ఎట్లా మాట్లాడేది ఏమనేది ఆ స్వామికి ఏమి కూడా తెలియదు. స్వాములు ఈ స్కూల్కి రావాలంటేనే దిగులు పడుతున్నారు. కొట్టేది దాంట్లో కానీ ఏమన్నా కానీ చాలా సిట్టు స్వామి. చెప్పించేది తక్కువే, కొట్టేది ఎక్కువ స్వామి. రూల్స్లో రెగ్యులేషన్స్ ఇంకా విపరీతంగా మాట్లాడతాడు స్వామి. హెచ్చు తక్కువ చాలా మాట్లాడతాడు స్వామి శరణం. ಉದ್ದೇಶ ಒಂದು ಉದ್ದೇಶ ಇಲ್ದಿರ ಮಾತಾಡ್ತೀರಾ? ಇನ್ನೇನು ಅದಕ್ಕೆ ಹಟ್ಟಾಗ್ಲಿ, ನಾವೇನು ಮಾತಾಡಿಲ್ಲ. ಓದೋ ಮಗು ಅದು, ಚೆನ್ನಾಗಿ ಓದೋ ಮಗು, ಚೆನ್ನಾಗಿ ಓದಿ ಸರ್.
ಇರ್ಲಿ, ಅದ್ರ ಬಗ್ಗೆ ಮಾತಾಡ್ಬೇಕು. ನೀವು ಮಾಲ್ ಹಾಕೊಂಡಿದ್ದಕ್ಕೆಲ್ಲ ತಲೆ ಫೈನಲಿ ಕೆಡ್ಸ್ಕೊಂಡು ಫೈನಲಿ ಏನ್ ಹೇಳಿ ಸ್ವಾಮಿ ಏನಿಲ್ಲ ಸರ್, ಇದು ಯಾಕೆ ಸ್ಕೂಲ್ ಬರೋ ಕ್ಯಾರೆಕ್ಟರ್ ಹೋಗುವಾಗ ನಾವ್ ಯಾತ್ರೆ ಮಾಡೋವಾಗ ನಿಮ್ಮನ್ನು ಪರ್ಮಿಷನ್ ತಗೊಳ್ತೇನೆ, ನಾನು ಲೆಟರ್ ಕೊಡ್ತೀನಿ ನಿಮ್ಗೆ. ಗೊತ್ತಾಯ್ತು ಮಗುಗೆಲ್ಲ ಇನ್ನೂ ಹೋಗಿಲ್ಲಲ್ಲ ಹೋಗಿಲ್ಲಲ್ಲ ಅದಕ್ಕೆ ಹೇಳ್ತಾರೆ ಈ ಟೈಮ್ ನೀನ್ ಹಾಕಿದ್ರೆ ಇವತ್ತಿನ ಕರೆಕ್ಟ್ ಮಾಡಿದೀಯ. ಅಲ್ಲ ಸ್ವಾಮಿ, ಮಾಲ್ ಹಾಕಿದ್ರೆ ಯಾರನ್ನ ನೀನು ಚಪ್ಪಲಿದಾಗ ಹೊಡಿತೀನಿ ಅಂತ ಯಾಕೆ ಅಂದಿಲ್ಲ ಮಾತು ಯಾಕೆ ಪದೇ ಪದೇ ಹಂಗೆ ಹೇಳ್ತೀರಾ? ಪದೇ ಪದೇ ಹಂಗಲ್ಲ ಸ್ವಾಮಿ, ಪದೇ ಪದೇ ನೀನ್ ಯಾತಕ್ಕೆ ನೀನ್ ಆತರ ಯಾವಾಗ್ಲೂ ಅವ್ರ ಮೇಲೆ ಮುಟ್ಟಿ ಮೇಲೆ ಹೋಗೋದು ನೀನು ಗಲಾಟೆ ಮಾಡೋದು? ನೋಡಿ ಗಲಾಟೆ ಮಾಡೋದಲ್ಲ, ಯಾರು ಗಲಾಟೆ ನೀವ್ ಯಾಕೆ ಮಾಡೋದು? ಮಾತಾಡಿದ್ರೆ ಯಾಕೆ ಸುಮ್ಮನೆ ಬರ್ತಾರ ಅನ್ಸ ಮಕ್ಕಳು ಸುಮ್ನೆ ನಮ್ಗೆಲ್ಲ ಗುರು ಹೇಳ್ತಾರ ಹೇಳ್ತಾರ ಅವರು. ಅಂದಿದ್ದೀರಲ್ಲ, ಅಂದಿದ್ದೀವಿ ಅವ್ರ ಮಕ್ಕಳ ಕಡೆ ನುಗ್ಸೋಕ್ ನೀವ್ ಯಾರು ಸಮಯ? ನಿಮ್ಗೇನು ಅರ್ಹತೆ ಏನಿದೆ? ನಿಮ್ಗೆ ಅರ್ಹತೆ ಏನಿದೆ? ಸರಿಯಾಗಿ ಓದಿಲ್ಲ ಬೈ ಬೈ ಅದ್ ಮಾಡು. ನೀವು ಮಾಲ್ ಹಾಕಿದಾಗ ಯಾಕೆ ಮಾತಾಡ್ಬೇಕು? ಮಾಲ್ ಹಾಕಿದಾರಲ್ಲ ಯಾಕೆ ನುಗ್ಸೋದು? ಯಾರ ಕಡೆಗೆ ನುಗ್ಸೋದು? ಅವ್ರು ಮಾಲ್ ಹಾಕಿದ್ರೆ ಗುಡ್ಸೋಕೆ ಅವ್ರ ಚೆಬ್ಲಿ ಕೊಡ್ತೀಯ ನೀನು? ಮಾತಾಡಿ ಇದನ್ನ ಹೊಡಿತೀಯಾ ಸಮಯ? ಯಾರೋ ಮಾಡಿದ್ದಾರೆ, ದಯವಿಟ್ಟು ಮಾಡಿಲ್ಲ ಸ್ವಾಮಿ. ಹೋದ ವರ್ಷ ಅದೇ ತರ ಮಾತಾಡಿದೀಯ, ಹೋದ ವರ್ಷ ಕೂಡ ಅದೇ ತರ ಮಾತಾಡಿದೀಯ. ನಾವು ವರ್ಷ ವರ್ಷ ಹೋಗ್ಲಿ ನಿಮ್ಗೆ ಅಧಿಕಾರ ಇಲ್ಲ ಆಯ್ತಾ? ಚಿಟ್ಕೆ ಏನಕ್ಕೆ ಹಾಕೋದು ನೀವು? ಚಿಟ್ಕೆ ಹಿಂಗೆ ಚಿಟ್ಕೆ ಏನಕ್ಕೆ ಹಾಕ್ತಾ ಇರೋದು? ನಮ್ಮ ಪಂಚಾಯತಿ ನಾವೆಲ್ಲರೂ ಬರ್ತೀವಿ, ನಮ್ಮ ಮಕ್ಕಳೆಲ್ಲ ಇರೋ ಫಾಲೋ ಮಾಡ್ಕೋಬೇಕು ಅಷ್ಟೇ. ಆಯ್ತು ಎಲ್ಲರೂ ಮಾಲೆ ಹಾಕೊಂಡ್ ಬರ್ಲಿ, ನಂಗೇನ್ ಬೇಜಾರಿಲ್ಲ.